ನಮಸ್ಕಾರ, ಮನಿ ಮಾರ್ಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವಾರದ ವಿಶ್ಲೇಷಣೆಗೆ ಬಂದಿದ್ದೀನಿ. 30ನೇ ತಾರೀಕು ಮೇ ತಿಂಗಳದು ಕೊನೆ ದಿವಸ. ಸುಮಾರು 10 ಗಂಟೆ 50 ನಿಮಿಷ ಆಗ್ತಾ ಇದೆ. ವಿಡಿಯೋ ಮಾಡ್ತಾ ಇದ್ದೀನಿ, ತಡ ಆಗಿದ್ದಕ್ಕೆ ಕ್ಷಮಿಸ್ಬೇಕು. ಈ ವಾರದ ವಿಶ್ಲೇಷಣೆಯಲ್ಲಿ ಮುಖ್ಯವಾಗಿ ಏನಾಗ್ತಿದೆ, ಮೊನ್ನೆ ಒಂದು ಬಿಗ್ ಫಾಲ್ ಆಗಿತ್ತು. ಮಾರ್ಗನ್ ಸ್ಟ್ಯಾನ್ಲಿ ಏನಿದೆ ಇಂಡೆಕ್ಸು, ಎಸ್ಪೆಷಲಿ ಒಂದು ಇಂಡಿಯನ್ ಆಸ್ಪೆಕ್ಟ್ ಅಲ್ಲಿ ಏನ್ ಬೇಕಿದೆ ಅದು ಒಂದಿಷ್ಟು ಬದಲಾವಣೆಗಳಾಗಿದ್ದಾವೆ. ಆ ಬದಲಾವಣೆಗಳಿಂದ ವ್ಯತ್ಯಾಸಗಳು ಹೇಗಾಗುತ್ತೆ ಅಂದ್ರೆ ಒಂದಿಷ್ಟು ಇನ್ ಆಗ್ತವೆ, ಒಂದಿಷ್ಟು ಸ್ಟಾಕ್ ಒಂದಿಷ್ಟು ಔಟ್ ಆಗ್ತವೆ ಸ್ಟಾಕ್ಗಳು. ಸೊ ಇದರಿಂದ ಒಂದಿಷ್ಟು ಇಂಡೆಕ್ಸ್ ಅಲ್ಲಿ ಬದಲಾವಣೆಗಳು ಬಂದಿದೆ. ಸೊ ಹಾಗಾಗಿ ಒಂದಿಷ್ಟು ಭಯದಲ್ಲಿ ಒಂದಿಷ್ಟು ಜನ ಮೊನ್ನೆ ಒಂದು ಸೇಲ್ ಮಾಡೋದಕ್ಕೆ ದೊಡ್ಡ ಒಂದು ನಿಫ್ಟಿಲಿ ಫಾಲ್ ಆಯ್ತು. ಸೊ ನಿಫ್ಟಿ ಫಾಲ್ ಆಗಿದ್ದು ಇವಾಗ ಸಸ್ಟೈನ್ ಆಗುತ್ತೋ ಇಲ್ವೋ ನೋಡ್ಬೇಕಾಗಿದೆ. ಸೊ ಈ ವಾರದಲ್ಲಿ ಒಂದ್ ರೀತಿ ಸೈಡ್ ವೇಸ್ ಹೋಗಿದ್ ಲೆಕ್ಕದಲ್ಲೇ ಆಯ್ತು. ಕಳೆದ ವಾರದ ಕ್ಲೋಸಿಂಗ್ಗೆ ಅಂದ್ರೆ ಪ್ರೀವಿಯಸ್ ವೀಕ್ ಅಂದ್ರೆ ಈ ಕ್ಲೋಸಿಂಗ್ ವೀಕ್ ಅಲ್ಲ, ಹಿಂದಿನ ವೀಕ್ಗೂ ಈ ವೀಕ್ಗೂ ಕ್ಲೋಸಿಂಗ್ ಕಂಪೇರ್ ಮಾಡಿದ್ರೆ ಒಂದು ಸೈಡ್ ವೇಸ್ ಅಲ್ಲೇ ಆಗಿದೆ. ಯಾಕಂದ್ರೆ ಇನ್ಸೈಡ್ ಬಾರ್ ಕ್ಲೋಸ್ ಆಗಿದೆ, ಇನ್ಸೈಡ್ ಕ್ಯಾಂಡಲ್ ಅಲ್ಲಿ. ಸೊ ಹಾಗಾಗಿ ಒಂದು ಜಾಸ್ತಿ ಒಂದು ವ್ಯತ್ಯಾಸ ಇಲ್ಲ ಅಂದ್ರೂ ಸಹಿತ ಒಂದು ಇಶ್ಯೂಗಳು ಇರ್ಬೋದು. ಈಗ ಮುಖ್ಯವಾಗಿ ಏನಾಗ್ತಿದೆ, ಇಲ್ಲಿ ಕ್ರೂಡ್ ಕಮ್ಮಿ ಆಗ್ತಿದೆ. ಪ್ಯಾರಲಲಿ ಒಂದು ನಿಫ್ಟಿ ಏರ್ಬೇಕಾಗಿತ್ತು, ಆ ನಿಫ್ಟಿ ಏರಿಲ್ಲ. ಆ ನಿಫ್ಟಿ ಅಲ್ಲದೆ ಇವಾಗ ಬೇರೆ ಬೇರೆ ಒಂದು ಆಸ್ಪೆಕ್ಟ್ ಅಲ್ಲಿ ಒಂದು ಮಾರ್ಕೆಟ್ಗಳು ಏರ್ಬೇಕು. ಸೊ ಹಾಗಾಗಿ ವ್ಯತ್ಯಾಸಗಳು ಇನ್ನೂ ಇದಾಗಿ ಸರಿ ಆಗ್ತಿಲ್ಲ. ಮಾರ್ಕೆಟ್ ಅಲ್ಲಿ ಒಂದು ಮಾಮೂಲಿ ಯಥಾಸ್ಥಿತಿಗೆ ಬರಬೇಕು ಅಂತ ಇದ್ರೆ ಮೇನ್ ಆಗಿ FIIs ಬರಬೇಕು. FIIsಗೆ ಬರಬೇಕು ಅಂದ್ರೆ ತುಂಬಾ ಜನ ಅನ್ಕೊಳೋದು ಒಂದು ಕ್ಯಾಪಿಟಲ್ ಗೇನ್ ಟ್ಯಾಕ್ಸ್ ಅಂತ ಏನು ಚೇಂಜ್ ಮಾಡಿದ್ರು ಬಜೆಟ್ ಅಲ್ಲಿ. ಸೊ ಅದು ಸರಿ ಮಾಡಿದ್ರೆ ಒಂದು ವಾಪಸ್ ಬರ್ತಾರೆ ಅಂತ. ಮುಖ್ಯವಾಗಿ ಕಾರಣ ಅದಲ್ಲ, ಹಲವಾರು ಕಾರಣ ಇದಾವೆ. ಒಂದು ಕಾರಣ ಒಂದು ಕ್ಯಾಪಿಟಲ್ ಗೇನ್ ಟ್ಯಾಕ್ಸ್ ಒಂದು ಇದ್ದಿದ್ದು ಇಶ್ಯೂ ಇದೆ. ಇಂಡಿಯನ್ ಎಕಾನಮಿ ಏನಿದೆ ಅಟ್ರಾಕ್ಟಿವ್ ಆಗಿ ಕಾಣಿಸ್ಬೇಕಂದ್ರೆ ಇಲ್ಲಿ ಭಾರಿ ಬದಲಾವಣೆ ಬರಬೇಕಾಗಿದೆ. ಸೊ ಒಂದಿಷ್ಟು ಸೆಕ್ಟರ್ ಅಲ್ಲಿ ಪಂಪ್ ಆಗ್ಬೇಕು. ದುಡ್ಡು ಎಲ್ಲಿಂದ ಬರುತ್ತೆ ಅದನ್ನು ಕ್ವಶನ್ ಈಗ. ಸೊ ಕ್ರೂಡು ಇಷ್ಟು ದಿವಸ ಒಂದು ಮೇಲಿತ್ತು, 105 ಇದೆಲ್ಲ ಹೋಗಿ ಸಪ್ಲೈ ಡಿಮ್ಯಾಂಡ್ ಅಲ್ಲಿ ಒಂದು ಸ್ವಲ್ಪ ವ್ಯತ್ಯಾಸಗಳು ತುಂಬಾನೇ ಬಂದಿತ್ತು ಆಕ್ಚುಲ್ ಆಗಿ. ಸೊ ಮಾರ್ಕೆಟ್ ಎಕನಾಮಿಕ್ಸ್ ಸ್ಲೋ ಡೌನ್ ಆಗಕ್ಕೆ ಕಾರಣ ಇದಾಗಿದೆ. GDP ಎಲ್ಲ ಸರಿ ಬಂದಿದೆ ಅಂತ ಹೇಳ್ತಾರೆ. ಈ GDP ಅಲೋನ್ ಇಂದ ನಾವು ಕಂಪ್ಲೀಟ್ ಆಗಿ ಒಂದೆಲ್ಲ ತಿಳ್ಕೊಳಕ್ಕಾಗಲ್ಲ. ಸೊ ಹಾಗಾಗಿ ಆಕ್ಚುಲ್ ಆಗಿ ಒಂದು ಕ್ವಾರ್ಟರ್ ಇಂದ ಕ್ವಾರ್ಟರ್ಗೆ ನೋಡುವಂಥದ್ದು ಭಾರಿ ಬದಲಾವಣೆ ಕಾಣಿಸಲ್ಲ ಆಕ್ಚುಲ್ ಆಗಿ. ಸೊ ಇಲ್ಲಿ ತುಂಬಾ ಒಂದು ಮೇಲ್ಮಟ್ಟಕ್ಕೆ ಹೋಗ್ಬೇಕಂದ್ರೆ ಆತ್ಮನಿರ್ಭರ್ ಅಂತ ಏನು ಇದಾಗಿತ್ತು, ಕಂಪ್ಲೀಟ್ ಆಗಿ ಒಂದು ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ಆ ಸೆಗ್ಮೆಂಟ್ ಒಂದು ಚೆನ್ನಾಗಿ ವರ್ಕ್ ಆಗಬೇಕು. ಮೇಲಾಗಿ ಎಕ್ಸ್ಪೋರ್ಟ್ ಓರಿಯೆಂಟೆಡ್ ದೇಶ ಆಗಬೇಕು. ಆವಾಗಲೇ ಒಂದು GDP ಎಲ್ಲ ಇನ್ನೂ ಚೆನ್ನಾಗಿ ಇಂಪ್ರೂವ್ ಆಗೋದು. ಸೊ ಎಕನಾಮಿ ಚೆನ್ನಾಗಾಯ್ತು, ಅವಾಗ FIIs ವಾಪಸ್ ಬರ್ತಾರೆ. ಅಲ್ಲಿ ತನಕ FIIs ವಾಪಸ್ ಬರೋದು ತುಂಬಾ ಕಷ್ಟ ಇದೆ. ಇದೆಲ್ಲ ಗಮನಿಸ್ಬೇಕು ಎಲ್ಲರೂ. ಸೊ ಈ ಒಂದು ಸೈಡ್ ವೇಸ್ ಹೋಗಿದ್ದು ಮಾರ್ಕೆಟ್ ಮತ್ತಷ್ಟು ಕೆಳಗೆ ಬೀಳಿಸುತ್ತಾ ಅಂತ ಒಂದು ಸಂದೇಹ ಇದೆ. ಈಗ ಹೋದ್ರೆ ಎಲ್ಲಿ ತನಕ ಹೋಗ್ಬೋದು, ನಾನೊಂದು ಇಲ್ಲಿ ರಫ್ ಆಗಿ ಒಂದು ಪಿಕ್ಚರ್ ಅಲ್ಲಿ 21,300 ತನಕ ಹೋಗ್ಬೋದು ಅಂತ ಹಾಕಿದೀನಿ. ಇನ್ ಕೇಸ್ 21,300 ಹೋಗಿ ಅಲ್ಲಿಂದ ಕೆಳಗಡೆ ಬಿದ್ರೆ ಮತ್ತೆ ಅದನ್ನು ಒಂದು ಕ್ವಶನ್ ಆಗಿದೆ ಈಗ. ಸೊ ಅದರಿಂದ ಕೆಳಗಡೆ ಹೋಯ್ತು ಅಂದ್ರೆ ವಾಪಸ್ ರಿಕವರಿ ಆಗೋದು ತುಂಬಾ ಕಷ್ಟ ಇದೆ. ಆ ಕೋವಿಡ್ ಟೈಮಲ್ಲಿ ಲೋ ಮಾಡಿ ಒಂದು ರಿಕವರಿ ಆಗಿದ್ದು ಒಂದು ಫಾಸ್ಟ್ ಆಗಿ ಏನಾಗಿತ್ತೋ ಅಷ್ಟೇ ಫಾಸ್ಟ್ ಆಗಿ ಒಂದು ಬೀಳೋ ಸಾಧ್ಯತೆ ಇರ್ತವೆ. ಸೊ ಅದೆಲ್ಲ ಗಮನಿಸ್ಕೊಬೇಕು. 100% ಈಗ ಆಗ್ಲೇಬೇಕು ಅಂತಲ್ಲ, ವ್ಯತ್ಯಾಸಗಳು ವೇರಿಯೇಷನ್ಗಳೆಲ್ಲ ಬರುವಂತದ್ದು ಬೇರೆ ಬೇರೆ ಆಸ್ಪೆಕ್ಟ್ ಇಂದ. ಸೊ ಇದೆಲ್ಲ ನೋಡ್ಬೇಕಾಗತ್ತೆ. ಡೀಪ್ ಆಗಿ ಒಂದು ಕನ್ಸಲ್ಟೇಷನ್, ಒಂದು ಎಕ್ಸ್ಪರ್ಟ್ ಒಪಿನಿಯನ್ ತಗೊಂಡು ಮತ್ತಷ್ಟು ನೀವು ಮುಂದುವರಿಬೇಕಾಗತ್ತೆ. ಓವರ್ ಆಲ್ ಬೇಸಿಕ್ ಪಿಕ್ಚರ್ ಅಂತ ಕೊಟ್ಟಿರ್ತೀನಿ. ಸೊ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ. ವಿಡಿಯೋ ಪ್ರಾರಂಭಕ್ಕೆ ಮುಂಚೆ ರಿಕ್ವೆಸ್ಟು, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಏನಾದರೂ ಸಂದೇಹಗಳು ಸಮಸ್ಯೆಗಳು ಇದ್ರೆ ಒಂದು ಮೆಸೇಜ್ ಮಾಡಿ. ಡಿಸ್ಕ್ಲೇಮರ್ ಅಂತ ಹೇಳಲೇಬೇಕು ವಿಡಿಯೋ ಪ್ರಾರಂಭ ಮುಂಚೆ, ಇದು ಎಜುಕೇಶನಲ್ ಪರ್ಪಸ್ಗಾಗಿ ಮಾಡಿರುವಂಥ ವಿಡಿಯೋಗಳು. ನೀವು ಯಾವುದೇ ಒಂದು ಇನ್ವೆಸ್ಟ್ಮೆಂಟ್ ಮಾಡಬೇಕಾದ್ರೆ SEBI ಕನ್ಸಲ್ಟೆಂಟ್ ಅಂತ ಇರ್ತಾರೆ, SEBI ರಿಸರ್ಚ್ ಅನಲಿಸ್ಟ್, ಅದು SEBI ಫೈನಾನ್ಷಿಯಲ್ ಅಡ್ವೈಸರ್.
ಈ ಥರದವರು ಸರ್ಟಿಫೈಡ್ ಆಗಿರ್ತಾರೆ, ಅವ್ರದ್ದು ಹೆಲ್ಪ್ ತಗೊಂಡು ನೀವು ಇನ್ವೆಸ್ಟ್ಮೆಂಟ್ ಮಾಡೋದು ಒಳ್ಳೇದಾಗುತ್ತೆ. ಸೊ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ. ಮೊದಲಿಗೆ ನಿಫ್ಟಿ ತೊಗೊಳ್ತಾ ಇದ್ದೀನಿ. ನಿಫ್ಟಿ ನಾನು ಪಿಚ್ ವರ್ಕಲ್ಲಿ ಹೇಳ್ತಾ ಇದ್ದೆ ಕಳೆದ ವಾರ, ಸೊ ವಾಪಸ್ ಇದೇ ಲೆವೆಲ್ಗೆ ಟಚ್ ಮಾಡುತ್ತೆ ಅಂತ. ಸೊ ಹೆಚ್ಚು ಕಮ್ಮಿ ಒಂದು ಫ್ಯೂ ಪಾಯಿಂಟ್ಸ್ ಇಂದ ಶಾರ್ಟ್ ಆಗಿ ಒಂದು ಟಚ್ ಆಗಿದೆ ಆಲ್ಮೋಸ್ಟ್. ನಾನು ಇದನ್ನ ತೋರಿಸಿರ್ಲಿಲ್ಲ, ಅಂದ್ರೆ ಈ ಲೆವೆಲ್ ಬರುತ್ತೆ ಅಂತ ಹೇಳಿದೆ. ಇದು ಲೆವೆಲ್ ಬಂದ್ಬಿಟ್ಟು 3.236 ಲೆವೆಲ್ಲು. ನಾನು ಕೋವಿಡ್ ಟೈಮಿಂದ ಒಂದು ಡೇಟಾ ಇದೆ ಆಕ್ಚುಲ್ ಆಗಿ. ಸೊ 100% ನಾನು ಇವತ್ತು ಮಾಡಿದಂತಲ್ಲ, ಇದು ವ್ಯಾಲಿಡ್ ಫಾರ್ ತುಂಬಾ ದಿವಸಕ್ಕೆ ವ್ಯಾಲಿಡ್ ಆಗುತ್ತೆ. ಸೊ ಇಲ್ಲಿ ಮುಖ್ಯವಾಗಿ ಏನಾಗುತ್ತೆ, ಮತ್ತೆ ಒಂದು ಮೇಲ್ಗಡೆ ಬರ್ಬೇಕಂದ್ರೆ ಈ ಲೆವೆಲ್ ಕ್ರಾಸ್ ಆಗಬೇಕು. 24,900 ಲೆವೆಲ್ ಮಿನಿಮಮ್ ಆದ್ರೂ ಕ್ರಾಸ್ ಆಗಬೇಕು. ಅದ್ರ ಮೇಲೆಲ್ಲ ಹೋಗ್ಬೇಕಂದ್ರೆ ಅಟ್ಲೀಸ್ಟ್ ಇವತ್ತಿನ ಲೆಕ್ಕದ ಪ್ರಕಾರ ನೋಡೋದಾದ್ರು ಇಲ್ಲಿ ಇಚಿಮೋಕೋ ಕ್ಲೌಡ್ ಹಾಕೊಂಡಿದ್ದೀನಿ ನಾನು. ಇಚಿಮೋಕೋ ಪ್ರಕಾರ 24,200 ಲೆವೆಲ್ ಆದ್ರೂ ಬರ್ಬೇಕು ಮಿನಿಮಮ್. ಸೊ ಇಲ್ಲಿ ಇನ್ನೊಂದು ಒಳ್ಳೆ ಅಡ್ವಾಂಟೇಜ್ ಅಂತ ಏನಂದ್ರೆ, ಈಗ ಈ ಒಂದು ಗ್ಯಾಪ್ ಕಳೆದ ವಾರಕ್ಕೆ ನೋಡಿದ್ರೆ ಆಲ್ಮೋಸ್ಟ್ 800,000 ಪಾಯಿಂಟ್ಸ್ ಎಲ್ಲ ಬೇಕು ಅಂತ ಹೇಳಿದ್ದೆ. ಬಟ್ ಈಗಿನ ಲೆಕ್ಕದಲ್ಲಿ 400-500 ಪಾಯಿಂಟ್ಸ್ ಇದೆ ಅಷ್ಟೇ. ಸೊ ಇದು ನನಗೆ ಒಂದು ರೀತಿ ಅಡ್ವಾಂಟೇಜ್. ಸೊ 2 ದಿವಸದಲ್ಲಿ ಇದು ಕ್ಲೌಡಿಂದ ಆಚೆ ಬರೋಕ್ಕೆ ಸಾಧ್ಯ ಇದೆ. ಇವಾಗ ಮುಂಚೆ 3-4 ದಿವಸ ತಗೊಂಡು ಒಂದು ಕ್ರಾಸ್ ಆಗಬೇಕು ಅಂದ್ರೂ ಇಲ್ಲಿ ನೋಡಿ ಆಗಿತ್ತು, ಇಲ್ಲಿ ಹೆಚ್ಚು ಕಮ್ಮಿ ಇದೇ ಲೆವೆಲ್ ನೋಡ್ಬೇಕಂದ್ರೆ. ಸೊ ಇಲ್ಲಿನ ಲೆವೆಲ್ ಇಂದಾನೆ ತಗೊಂಡ್ರು ನಾನು 500-600 ಪಾಯಿಂಟ್ಸ್, 600 ಪಾಯಿಂಟ್ಸ್ನ ಒಂದು ಬ್ರೇಕ್ ಮಾಡೋಕ್ಕಾಗಲಿಲ್ಲ. ಕ್ಲೌಡ್ ಅಲ್ಲೇ ರಿಜೆಕ್ಟ್ ಆಗಿ ವಾಪಸ್ ಬಂತು. ಸೊ ಬೆಸ್ಟ್ ಪಾರ್ಟ್ ಏನಂದ್ರೆ ಕ್ಲೌಡ್ ಅಲ್ಲೇ ಸಪೋರ್ಟ್ ತಗೊಂಡಿದೆ, ಬಟ್ ಕ್ಲೋಸಿಂಗ್ಗೆ ಕ್ಲೌಡ್ ಇಂದ ಕೆಳಗಡೆ ಇದೆ. ಸೊ ನಾಳೆ ಓಪನಿಂಗ್ ಪಾಸಿಟಿವ್ ಇದೆಯಾ ನೆಗೆಟಿವ್ ಇದೆಯಾ ಅನ್ನೋದು ನೋಡ್ಬೇಕು. ನಾನು ಯೂಶಲಿ SGX ನಿಫ್ಟಿ ನಾನು ಫಾಲೋ ಮಾಡಲ್ಲ. ಸ್ಟಿಲ್ ನಾವು ನೋಡ್ಬೇಕಂದ್ರೆ ಸಿಂಗಾಪುರ್ ನಿಫ್ಟಿ ಏನಿದೆ ಅದನ್ನ ನೋಡ್ಬಿಟ್ಟು ಇದು ಮಾಡ್ತೀವಿ. ಸೊ ತುಂಬಾ ಒಂದು ಒಳ್ಳೆ ರೀತಿಯಲ್ಲಿ ಒಂದು ಇದಾಗಿಲ್ಲ, ನೆಗೆಟಿವ್ ಅಂತೂ ತೋರಿಸ್ತಾ ಇದೆ. ಸೊ ಅದು ಎಲ್ಲಿ ತನಕ ಹೋಗುತ್ತೆ ನೋಡ್ಬೇಕು. ಪಾಸಿಟಿವ್ ಆಗಿ ಒಂದೇನೋ ಟ್ರಂಪ್ ಮಾಮ ಏನೇ ಹೇಳಿರ್ಬೋದು. ಸೊ ಟ್ರಂಪ್ ಮಾಮ ಏನೇ ಹೇಳಿದ್ರು ನಾನು ಇದಂತ ಕೊಡಲ್ಲ. ಸೊ ಟ್ರಂಪ್ದು ಏನೇ ಹೇಳಿಕೆ ಬಂದ್ರು ಇರಾನ್ದು ಸಹಮತ ಇರಲ್ಲ. ಇರಾನ್ ಏನೇ ಹೇಳಿಕೆ ಕೊಟ್ಟರು ಟ್ರಂಪ್ಗೆ ಸಹಮತ ಇರಲ್ಲ. ಇದನ್ನ ಅಬ್ಸರ್ವ್ ಮಾಡ್ಬೇಕು. ಇಬ್ರು ಕೂತ್ಕೊಂಡು ಒಂದು ಅಗ್ರಿಮೆಂಟ್ ಸೈನ್ ಆದ್ರೆ ಮಾತ್ರ ಅಫಿಷಿಯಲ್ ಆಗಿ ಅನೌನ್ಸ್ ಆಗ್ಬೇಕು. ಅವನು ಟ್ವಿಟರ್ ಅಲ್ಲಿ ಹಾಕೊಂಡು ಏನೋ ಒಂದು ಕೂತಿದ್ದಾನೆ, ಎಕ್ಸ್ ಅಲ್ಲಿ ಏನೋ ಹಾಕೊಂಡ ಅಂತ ಹೇಳಿದ ಮಾತ್ರಕ್ಕೆ ನೈಟ್ ಟೈಮ್ ಒಂದು ಹಾಕಿರ್ತಾನೆ, ಡೇ ಟೈಮಲ್ಲಿ ಇನ್ನೊಂದು ಹಾಕಿರ್ತಾನೆ, ಇನ್ನೊಂದು ನೆಕ್ಸ್ಟ್ ಟೈಮ್ ಇನ್ನೊಂದೇನೋ ಹಾಕಿರ್ತಾನೆ. ಸೊ ಅದನ್ನ ಗಮನಿಸ್ಕೊಂಡೆ ಏನೋ ಮಾಡೋಕ್ಕೆ ಇದು ಹೋಗೋದು ಬೇಡ. ಸೊ ಓವರ್ ಆಲ್ ಈ ಒಂದು ಕ್ರಾಸ್ ಮಾಡೋಕ್ಕೆ ಒಂದು ಆಪರ್ಚುನಿಟಿ ಇದೆ, ಬಟ್ ಕ್ಲೋಸಿಂಗ್ ಬೇಸಿಸ್ ಮೇಲೆ ಡೌನ್ ಇರೋದ್ರಿಂದ ಇದನ್ನ ಕೆಳಗಡೆ ಹೋಗ್ಬಿಡುತ್ತೆ. ಸೊ ಅದೆಷ್ಟು ಕೆಳಗಡೆ ಹೋಗುತ್ತೆ ಗೊತ್ತಿಲ್ಲ, ಬಟ್ ಒಂದು ಒಳ್ಳೆ ಮೊಮೆಂಟಮ್ ಸಿಕ್ತು ಅಂದ್ರೆ ಈ ಕ್ಲೌಡಿಂದ ಆಚೆ ಬರುತ್ತೆ. ಮೇಯ್ನು ಪಿಚ್ ವರ್ಕು, ಕ್ಲೌಡು, EMI ಏನೇ ತಗೊಂಡ್ರು ಒಂದು ನೆಗೆಟಿವ್ ಅಲ್ಲಿ ಇದೆ. ಸೊ ಕರೆಸ್ಪಾಂಡಿಂಗ್ ಮಾರ್ಕೆಟ್ ಅಪ್ ಟ್ರೆಂಡ್ ಬರಬೇಕು ಅಂದ್ರೆ ನನಗೆ ಇಲ್ಲಿ ಈ ಕ್ಲೌಡಿಂದ ಆಚೆ ಬರೋದು ಒಂದು ಇಂಪಾರ್ಟೆಂಟು. ಅಟ್ಲೀಸ್ಟ್ 24,200 ಮಿನಿಮಮ್ ಅದು ಕ್ರಾಸ್ ಆಗಬೇಕು. ಸೊ ಇದು ಬೇಸಿಕ್ ಆಗಿ ನಿಫ್ಟಿ. ಜಾಸ್ತಿ ಇದರಲ್ಲಿ ಏನು ಹೇಳೋವಂಥದ್ದು ಏನಿಲ್ಲ. ಬ್ಯಾಂಕ್ ನಿಫ್ಟಿನೂ ಸಿಮಿಲರ್ ಆಗಿ ವರ್ಕ್ ಆಗ್ತಿದೆ, ಏನು ವ್ಯತ್ಯಾಸ ಇಲ್ಲ. ಇದರಲ್ಲೂ ಸಹಿತ ಪಿಚ್ ವರ್ಕ್ ನಾನು ತೋರಿಸ್ತಾ ಇದ್ದೆ. ಇದರಲ್ಲೂ ಒಂದು ಕನ್ವರ್ಷನ್ ಲೈನು ಬೇಸ್ ಲೈನ್ ಇಂದ ಎಲ್ಲ ಕೆಳಗೆ ಬಂದಿದೆ. ಸೊ ಮೇನ್ ಆಗಿ ಒಂದು ಇದಾಗಿ ಸಪೋರ್ಟ್ ಅಂತೂ ತಗೊಂಡಿದೆ, ಬಟ್ ಕನ್ವರ್ಷನ್ ಅಲ್ಲಿ ಇವಾಗ ಅದಕ್ಕಿಂತ ಒಂದು ಸ್ವಲ್ಪ ಮೇಲ್ ಕ್ಲೋಸ್ ಆಗಿದೆ ಇದ್ರ ಪ್ರಕಾರ. ಸೊ 54,230 ಇದೆಲ್ಲ ಇದು ಬರಬೇಕು. ಇಲ್ಲಿ ಒಂದು 1000 ಪಾಯಿಂಟ್ಸ್ ಮಿನಿಮಮ್ ಆದ್ರೂ ಕ್ರಾಸ್ ಆಗಬೇಕು. ಸೊ ಇದು ಮೇನ್ ಆಗಿ ಇದು. ಸೊ ಇಲ್ಲಿ ಒಂದು ಬೆಸ್ಟ್ ಪಾರ್ಟ್ ಲಾಸ್ಟ್ ವೀಕ್ ಕಂಪೇರ್ ಮಾಡಿದ್ರೆ ಒಂದು ಗ್ರೀನ್ ಫಾರ್ಮ್ ಆಗಿತ್ತು. ಗ್ರೀನ್ ಫಾರ್ಮ್ ಆಗಿರೋದಕ್ಕೆ ಇಲ್ಲಿ ಒಂದು ಗ್ರೀನ್ ಅಲ್ಲಿ ಮುಂದೆ ಕ್ಲೌಡ್ ಫಾರ್ಮ್ ಆಗಿದೆ ಗ್ರೀನ್ ಆಗಿ. ಸೊ ಓವರ್ ಆಲ್ ನಿಫ್ಟಿ ಕಂಪೇರ್ ಮಾಡಿದ್ರೆ ಬ್ಯಾಂಕ್ ನಿಫ್ಟಿ ಓಕೆ. ನೆಕ್ಸ್ಟ್ ಏನಾದ್ರು ತಗೊಂಡ್ರೆ ಸಪೋರ್ಟ್ 53,280 ರೇಂಜ್, ಅಂದ್ರೆ ಇನ್ನೊಂದು 1000 ಪಾಯಿಂಟ್ಸ್ ಕೆಳಗಡೆ ಬರ್ಬೋದು. ಸೊ ಏನೇ ಪ್ಲಸ್ ಹೋಗ್ಬೇಕಂದ್ರೂ ಇದರಿಂದ 1,200 ಪಾಯಿಂಟ್ಸ್ ಮಿನಿಮಮ್ ಮೇಲೆ ಹೋಗ್ಬೇಕು. ಪಿಚ್ ವರ್ಕ್, ಇಚಿಮೋಕೋ ಅಥವಾ ಒಂದು EMI ಏನೇ ತಗೊಂಡ್ರು ನೆಗೆಟಿವ್ ಅಲ್ಲಿ ಇದೆ. ಸೊ ನೆಕ್ಸ್ಟ್ ಹೋಗ್ಬೇಕು, ಕೆಳಗಡೆ ಹೋಗ್ಬಿಡುತ್ತೆ ಹೋದ್ರೆ. ಬಟ್ ಒಳ್ಳೆ ಗುಡ್ ನ್ಯೂಸ್ ಬಂತು ಅಂದ್ರೆ ನಿಫ್ಟಿ ಅಂಡ್ ಬ್ಯಾಂಕ್ ನಿಫ್ಟಿ ಎರಡರಲ್ಲೂ ಜಾಸ್ತಿ ಒಂದು ಮೊಮೆಂಟಮ್ ಬೇಕಿಲ್ಲ. 2 ದಿವಸದ ಒಂದು ಪಾಯಿಂಟ್ಸ್ ಮೂವ್ಮೆಂಟ್ ಗ್ರೀನ್ ಆಗ್ಬಿಟ್ರೆ ಮಿನಿಮಮ್ 500 ಈಚ್ ಬ್ಯಾಂಕ್ ನಿಫ್ಟಿಲಾದ್ರೆ, ಸಿಮಿಲರ್ಲಿ ಒಂದು 350-400 ಪಾಯಿಂಟ್ಸ್ ಮಿನಿಮಮ್ ನಿಫ್ಟಿಲಿ ಹೋಗ್ಬೇಕು. 700 ಟೋಟಲ್, ಇದರಲ್ಲಿ 1,200 ಅಷ್ಟು.
ಸೊ ಇಷ್ಟು ಬಂದ್ಬಿಡ್ತು ಅಂದ್ರೆ ಒಂದು ಪ್ಲಸ್ ಹೋಗ್ಬಿಡುತ್ತೆ. ಸೊ ಲಾಸ್ಟ್ ವೀಕ್ ನೀವು ಇದನ್ನ ತೋರಿಸ್ತಾ ಇದೆ ನಿಫ್ಟಿ ಇದ್ರದ್ದು. ಮೇನ್ ಆಗಿ ಕ್ಲೋಸಿಂಗ್ ಬೇಸಿಸ್ ಅಲ್ಲಿ ಒಂದು ಎಲ್ಲ ನೆಗೆಟಿವ್ ಹೋಗಿದೆ ಆಲ್ಮೋಸ್ಟ್. ಗೋದ್ರೇಜ್ ಪ್ರಾಪರ್ಟಿ ಒಂದು ಮಾತ್ರ 100% ಒಂದು ಅಂದ್ರೆ ಫಸ್ಟ್ ನೆಗೆಟಿವ್ ಹೋಗಿ ಪಾಸಿಟಿವ್ ಆಗಿದ್ದು, ಹೆಚ್ಚಿಂದೆಲ್ಲ ನೆಗೆಟಿವ್ ಇಂದ ಪಾಸಿಟಿವ್ ಆಗಿದ್ದು. ಒಂದೇ ಡೈರೆಕ್ಷನ್ ಹೋಗಿದ್ದು ಅಂದ್ರೆ ಮ್ಯಾಸ್ಡಾಕ್ ಒಂದು ಡೈರೆಕ್ಷನ್ ಹೋಗಿದ್ದು, ಬುಲ್ಲಿಶ್ ರಿವರ್ಸಲ್ ಬಂದಿತ್ತು ಅಲರ್ಟ್, ಅದು ಹಂಗೆ ಕಂಟಿನ್ಯೂ ಆಗ್ಬಿಟ್ಟಿದೆ. ಸೊ ಮೇನ್ ಆಗಿ ಇಲ್ಲಿ ನೋಡ್ಬೇಕಂದ್ರೆ ಈ ಒಂದು ಬೇಸಿಸ್ ಮೇಲೆ ಒಂದು ಈ ವೀಕಿಂದ ತಗೊಂಡಿದ್ದೀನಿ, ಮತ್ತೆ ರಿಪೀಟ್ ಮಾಡ್ತಾ ಇದ್ದೀನಿ ಇದನ್ನ. ಸೊ ಮೇಯ್ನು ನನಗೆ ಬೇಸ್ಡ್ ಆನ್ ಫಿಬ್ ರೇಷಿಯೋಸ್, ಇದು ಅಗೇನ್ ಫಿಬ್ ರೇಷಿಯೋಸ್ ಎಲ್ಲ ಇರುತ್ತೆ. ಇದು ನಾನು ಫಾರ್ಮುಲಾ ರಿಮೂವ್ ಮಾಡಿದ್ದೀನಿ. ಸೊ ಎಕ್ಸಾಂಪಲ್ ಈ ವೀಕಿಂದ ಬರ್ಬೇಕಂದ್ರೆ ABB, ಅದಾನಿ ಎಂಟರ್ಪ್ರೈಸಸ್, CG ಪವರ್, ಕ್ರಾಂಪ್ಟನ್. ಸೊ ಕಮಿನ್ಸ್ ಇಂಡಿಯಾ ಬಂದಿದೆ. ಕಮಿನ್ಸ್ ಮೊನ್ನೆನೂ ಒಂದು ಚೆನ್ನಾಗಿ ಕೊಟ್ಟಿತ್ತು, ಮತ್ತೆ ಒಂದು ಇದಾಗ್ತಿದೆ, ಬೇರಿಶ್ ಫುಲ್ ಬ್ಯಾಕ್ ಆಗ್ತಾ ಇದೆ, ಅಂದ್ರೆ ಇನ್ನು ಪ್ಲಸ್ ಹೋಗುತ್ತಿದ್ದು ನೋಡ್ಬೇಕು ಇಲ್ಲಿ ತನಕ ಹೋಗುತ್ತೆ ನೋಡೋಣ. ಎಕ್ಸಾಂಪಲ್ಗೆ ತಗೊಂಡ್ಬಿಡ್ತೀನಿ, ಕಮಿನ್ಸ್ ತಗೊಂತೀನಿ, ಹೆಂಗ್ ವರ್ಕ್ ಮಾಡಬೇಕು. ಲಾಸ್ಟ್ ಡೀಟೇಲ್ಡ್ ವಿಡಿಯೋ ಇಚಿಮೋ ಫಿಬಿನಾಶಿ ಬೇಸ್ಡ್ ಒಂದಿದೆ, ದಟ್ ಹಾಕಿರ್ತೀನಿ ಇದ್ರಲ್ಲೂ ನೋಡ್ಬೇಕು. ನೋಡಿ ಲಾಸ್ಟ್ ಒಂದು ಬುಧವಾರದ ದಿವಸ ಇದು ಒಂದು ಪ್ಲಸ್ ಹೋಯ್ತು, ನೆಕ್ಸ್ಟ್ ಗುರುವಾರ ಇರ್ಲಿಲ್ಲ, ಶುಕ್ರವಾರ ನೆಗೆಟಿವ್ ಬಂತು. ಯಾಕಂದ್ರೆ ಇಲ್ಲಿ ಆಲ್ಮೋಸ್ಟ್ ಇದನ್ನ ನೋಡಿದ್ರೆ 11% ಹೋಗಿತ್ತು. ಆಬ್ವಿಯಸ್ಲಿ ನೆಗೆಟಿವ್ ಹೋಗ್ಲೇಬೇಕು, ಬೇರಿಶ್ ಫುಲ್ ಬ್ಯಾಕ್ ಆಗಿದೆ ಲಾಸ್ಟ್ ಮೂಮೆಂಟ್ ಅಲ್ಲಿ. ಇನ್ ಕೇಸ್ ಬೇರಿಶ್ ಕಂಟಿನ್ಯೂ ಆದ್ರೆ 56-46 ತನಕ ಬಂದ್ಬಿಡ್ತಿದ್ದು. ಸೊ ಅಲ್ಲಿಂದ ಒಂದು ಮತ್ತೆ ಕೆಳಗೆ ಬರ್ಬೇಕಂದ್ರೆ ಸ್ವಲ್ಪ ಕಷ್ಟ ಇದೆ, ಅಷ್ಟೊಂದು ಸುಲಭ ಇಲ್ಲ. ಸೊ ಹೆಂಗೆ ಟ್ರೇಡ್ ತಗೊಬೇಕು ಅಂತ ಹೇಳ್ಬಿಡ್ತೀನಿ ಈಗ. ಸೊ ವೀಕ್ಲಿ ಟೈಮ್ ಫ್ರೇಮ್ ಅಲ್ಲಿ ನೋಡ್ಬೇಕಂದ್ರೆ ಒಂದು ಬುಲಿಶ್ ಸೆಂಟಿಮೆಂಟಲ್ ಕ್ಲೋಸ್ ಆಗಿದೆ. ಸೊ ನನ್ನ ರೇಂಜ್ ಬಂದ್ಬಿಟ್ಟು ಹೈಯೆಸ್ಟ್. ಸೊ ಇದನ್ನ ಬೇಕಾದ್ರೆ ಕಂಪ್ಲೀಟ್ ಬುಲ್ಲಿಶ್ ಹೋಗ್ಬಿಡುತ್ತೆ, ಇದ್ರ ಮೇಲೆ ಹೋಯ್ತು ಅಂದ್ರೆ. ಇದರಿಂದ ಕೆಳಗಡೆ ಹೋಯ್ತು ಅಂದ್ರೆ ಕಂಪ್ಲೀಟ್ ಬೇರಿಶ್ ಹೋಗ್ಬಿಡುತ್ತೆ, ಇನ್ ಬಿಟ್ವೀನ್ ಒಳಗಡೆ ಆಯ್ತು ಅಂದ್ರೆ ಬೇರಿಶ್. ಸೊ ಅದು ಇಂಟ್ರಾಡೇ ಪ್ಲೇಯರ್ಸ್ ನೋಡ್ಬೇಕಂದ್ರೆ 5 ಮಿನಿಟ್ಸ್ ಬಂದಾಗ ನೋಡ್ಬೇಕು. 5 ಮಿನಿಟ್ಸ್ ಅಲ್ಲಿ ನಾನು ನೋಡಕ್ ಮುಂಚೆ ಡೈಲಿದು ಒಂದು ಚಾರ್ಟ್ ಹಾಕೊಂಡ್ಬಿಡ್ತೀನಿ. ಸೊ ಲಾಸ್ಟ್ ವೀಕ್ ಕ್ಲೋಸಿಂಗ್ ಮಾಡ್ಪಾದ್ರೆ ಇಂಪಾರ್ಟೆಂಟ್ ಲೆವೆಲ್ಸ್ಗಳು ಇದು ಇದಾಗಿತ್ತು ಫಸ್ಟ್. ನೆಕ್ಸ್ಟ್ ಇಂಪಾರ್ಟೆಂಟ್ ಲೆವೆಲ್ ನನ್ನ ಕ್ಲೋಸಿಂಗು ಇದೆಲ್ಲ ಆಗಿರುತ್ತೆ ಅಂತ ಹೇಳಿರ್ತೀನಿ. ಜನರಲ್ ಆಗಿ ಇದು ಬೇಕಾಗಿಲ್ಲ, ಸ್ಟಿಲ್ ಇದು ಇನಿಷಿಯಲ್ ಡೇಸ್ ಅಲ್ಲಿ ಹೆಂಗೆ ನಾನು ಮಾಡ್ತಿದ್ನೋ ಅದನ್ನೇ ರಿಪೀಟ್ ಮಾಡ್ತಾ ಇದ್ದೀನಿ. ಸೊ ನಂದು ಇದು ಕ್ಲೋಸಿಂಗ್ ಬೇಸಿಸು, ನನ್ನ ಓಪನಿಂಗ್ ಬೇಸಿಸು, ಹೈ ಕ್ಲೋಸ್ ಲೋ ಇದೆಲ್ಲ ಒಂದು ಬೇಸಿಸ್ ಮೇಲೆ ನೋಡಿದ್ರೆ ಒಂದು ಚೆನ್ನಾಗಿ ಒಂದು ವರ್ಕ್ ಆಗುತ್ತೆ. ಸೊ ನನಗೀಗ ಇಲ್ಲಿ ಕ್ಲೋಸ್ ಆಗಿದೆ. ಫಿಬಿನಾಶಿ ಬೇಸ್ ತಗೊಬೇಕಂದ್ರೆ ಇದನ್ನ ಹಿಂದಿನ ದಿವಸದ ಎಕ್ಸಾಂಪಲ್ ತಗೊಂಡು ನಾನು ತೋರಿಸ್ತೀನಿ. ಇದನ್ನೇ ವರ್ಕ್ ಮಾಡಬೇಕು. ಫಸ್ಟ್ ನಾವು ಲೆವೆಲ್ಸ್ ಹಾಕೊಬೇಕು. ಫಿಬ್ ರೇಷಿಯೋಸ್ ನಾನು ಹಿಂಗೆ ಹಾಕೊಂಡ್ಬಿಡ್ತೀನಿ, ನಾನು ಡಿಫಾಲ್ಟ್ ಬೇರೆ ಹಾಕ್ತೀನಿ, ಇದು ಮಾಡಿಫೈಡ್ ಎಲ್ಲ ಹಾಕಿರ್ತೀನಿ ನಾನು. ಸೊ ಬೇಸಿಕ್ ಆಗಿ ಇಷ್ಟಿಲ್ಲದ್ರೆ ಒಳ್ಳೇದು. ನನಗೆ ಇಂಪಾರ್ಟೆಂಟ್ ಹೇಳಿದೆ 236 and 618 ಡೀಟೇಲ್ ವಿಡಿಯೋ, ನೀವು ಅಲ್ಲಿ ಹೋಗಿ ನೋಡಿ, ಫಿಬಿನಾಶಿ ರಿಲೇಟೆಡ್ ವಿಡಿಯೋ. ಒಂದು ಹೈ ಬಂದ್ಬಿಟ್ಟು ಇದು, ಲೋ ಬಂದ್ಬಿಟ್ಟು ಇದಾಗಿರುತ್ತೆ. ಸೊ ನನಗೆ ನೆಕ್ಸ್ಟ್ ಡೇ ಅದು ಗೊತ್ತಾಯ್ತು, ನಾನು ಬೇಸ್ಡ್ ಆನ್ ವೆಡ್ನೆಸ್ಡೇಗೆ ಇಲ್ಲಿ ಹಾಕೊಂಡಿದ್ದೀನಿ ಫ್ರೈಡೇಗೆ ವರ್ಕ್ ಆಗಬೇಕು ಅಂತ. ನಂದು ರೂಲ್ ಪ್ರಕಾರ ಫಸ್ಟ್ 5 ಮಿನಿಟ್ಸ್ ನೋಡಬೇಕು. ಹಿಂದಿನ ದಿವಸದ್ದು ಹೈ ಆ್ಯಂಡ್ ಲೋ ಇದೆ, ನನಗೆ ಹೆಲ್ಪ್ ಮಾಡೋಕ್ಕೆ ಡೈರೆಕ್ಷನ್ ಕೊಡುತ್ತಾ. ಸೊ ಫಸ್ಟ್ 5 ಮಿನಿಟ್ಸ್ ಆಫ್ ಫ್ರೈಡೆ 29th ಇದರಿಂದ ಮೇಲ್ಗಡೆ ಹೋಯ್ತಾ ರೂಲು ನನ್ನ ಕ್ವಶನ್ನಲ್ಲಿ. ಸೊ ಇದು ಆಲ್ಮೋಸ್ಟ್ ಟಚ್ ಮಾಡಕ್ಕೆ ಟ್ರೈ ಮಾಡ್ತು, ಬಟ್ ಅದಕ್ಕಿಂತ ಕೆಳಗಡೆ ಬಂತು. ಸೊ ನಂದು ಹೆಂಗೆ ಎಂಟ್ರಿ ಅಂದರೆ ಇದಕ್ಕೆ ನಾನು ಡೀಟೇಲ್ ಆಗಿ ತೊಗೊಳಲ್ಲ, ಎರಡೇ ತೋರಿಸ್ತೀನಿ. ಇದನ್ನ ರಿಮೂವ್ ಮಾಡ್ತೀನಿ. ಇದು ಲೆವೆಲ್ಸ್ ತೋರಿಸ್ಲಿಕ್ಕೋಸ್ಕರ ಹಾಕೊಂಡಿದ್ದೆ ಎಕ್ಸಾಮ್ ನಿಮ್ಗೆ ಅರ್ಥ ಮಾಡ್ಕೊಳ್ಳೋಕ್ಕೆ. ಸೊ ಒಂದು ಬೇಸ್ಡ್ ಆನ್ 618 ಅಲ್ಲಿ ಸಪೋರ್ಟ್ ತೊಗೊಳುತ್ತೆ ಅಂತ ಹೇಳ್ತಾ ಇದೆ. 618 ಇಲ್ಲಿ ತಗೊಂಡಿಲ್ಲ, 736 618ಗೆ ಬಂದಿಲ್ಲ ಇದು. ಸೊ ಹೈಯರ್ ಟೈಮ್ ಫ್ರೇಮಲ್ಲಿ ಬಂದಿರಲ್ಲ, ನಾನು ಲೋವರ್ ಟೈಮ್ಗೆ ಮತ್ತೆ ಬರಬೇಕು. ಸೊ ಅದಕ್ಕೆ ಇದನ್ನೇ ಹಾಕೊಂಡಿರ್ತೀನಿ. ಇದನ್ನ 236 ಮಾತ್ರ ಹಾಕೊಂಡಿರ್ತೀನಿ. 236 1 ಇದೆಲ್ಲ ಬೇಡ, 0.5 ಬೇಕಿದ್ರೆ ಹಾಕೊಳ್ಳಿ. ತೋರ್ಸೋಕ್ಕೋಸ್ಕರ ನಾನು ತೆಗಿತಾ ಇದ್ದೀನಿ. 618 ಮಾತ್ರ ಇಟ್ಕೊಂಡು ಮಿಕ್ಕಿದೆಲ್ಲ ತೆಗಿತಿದ್ದೀನಿ.
ನೀವು ಎಕ್ಸ್ಟ್ರಾ ಮಾಡ್ಕೊಬೇಕಂದ್ರೆ ಇದನ್ನ ಎನೇಬಲ್ ಮಾಡ್ಕೊಳ್ಳಿ. ಸದ್ಯಕ್ಕೆ ತೋರಿಸೋ ಪರ್ಪಸು ನಾನು ಇಷ್ಟನ್ನು ಮಾತ್ರ ಇಟ್ಕೊಂಡಿದ್ದೀನಿ. 236 ಮತ್ತೆ 618.5 ಇಂಪಾರ್ಟೆಂಟ್ ಆಗ್ತವೆ. ಸೊ ಫಸ್ಟ್ 5 ಮಿನಿಟ್ಸ್ ಇಂಪಾರ್ಟೆಂಟ್ ಅಂತ ಹೇಳಿದ್ದೆ. ಯಾವ ಸೈಡ್ ಡೈರೆಕ್ಷನ್ ಬ್ರೇಕ್ ಆಗುತ್ತೆ ಅದು ಇಂಪಾರ್ಟೆಂಟು. ಸೊ ನನಗೆ ನೆಗೆಟಿವ್ ಫಾರ್ಮ್ ಆಯಿತು, ವಾಪಸ್ 618 ಟಚ್ ಆಗುತ್ತೆ, ಅಲ್ಲಿಂದ ರಿವರ್ಸಲ್ ತೊಗೊಬೇಕು ಅಂತ ಹೇಳಿದ್ದೆ. ಸೊ ಇಲ್ಲಿ ಬರ್ತಿದ್ದಂಗೆ 618 ವಾಪಸ್ ಇದಾಯಿತು, ಈ ಕಡೆನೂ 618 ಸಪೋರ್ಟ್ ತೊಗೊಂಡು ಫಸ್ಟ್ ಕ್ಯಾಂಡಲಲ್ಲಿ ಇದು ಗೊತ್ತಾಗ್ಬಿಡ್ತಿದೆ. ಸೊ 1 ಲೆವೆಲ್ ತೊಗೊಂಡ್ರೆ ನಾನು ಫಸ್ಟ್ ಇದು ತನಕ ಬಂದ್ಬಿಡುತ್ತೆ. ಫಸ್ಟ್ ಹೈ ಆ್ಯಂಡ್ ಲೋ 0 ಬಂದರೆ ಬಾಟಮ್ಗೆ ಬರುತ್ತೆ. ಸೊ 1 ಇಲ್ಲಿಗಿದೆ. ಕಲರ್ ಚೇಂಜ್ ಮಾಡ್ಕೊಳ್ಳಿ, ನಿಮ್ಮ ಡಿಫಾಲ್ಟ್ ಏನಿದೆ ಅದನ್ನ ಹಾಕೊಳ್ಳಿ. ನಾನು ಡಿಫಾಲ್ಟ್ ಹಾಕಿದ್ರೆ ಅಪ್ಲೈ ಡಿಫಾಲ್ಟ್ ಅಂತಾನೆ ಕೊಟ್ರೆ ನನಗೆ ಹಿಂಗೆ ಬಂದಿರುತ್ತೆ ಆ್ಯಕ್ಚುಲ್ ಆಗಿ. ಆಮೇಲೆ ನಾನು ಎಕ್ಸ್ಟೆಂಡ್ ಮಾಡ್ಕೊಬೇಕು. ಬೋತ್ ಎಕ್ಸ್ಟೆಂಡ್ ಮಾಡಿಕೊಂಡು ರಿವರ್ಸ್ ಬೇಕಂದ್ರೆ ರಿವರ್ಸ್ ಬಂದ್ರೆ ನಂಗೆ ಈಸಿಯಾಗಿ ಇಲ್ಲೇ ಆಗ್ಬಿಡುತ್ತೆ. ಅಲ್ಲಿ ಬೇಕಿದ್ರೆ ನಾವು ಅಡಿಷ್ನಲ್ 1.6 3.6 18 ಇದೆಲ್ಲ ಟಚ್ ಆಗುತ್ತೆ, ಎರಡು ಸೈಡ್ ನೋಡಿ ಅಂತ ಹೇಳಿದ್ದೆ. ಸೊ ನಾನು ಎಕ್ಸ್ಟೆಂಡ್ ಬೋತ್ ಸೈಡ್ ಮಾಡ್ಕೊತೀನಿ ತೋರ್ಸಕ್ಕೆ. 1.618 ನೆಕ್ಸ್ಟ್ 2.618 3.618 ಟ್ರೈ ಮಾಡುತ್ತೆ. ನೆಕ್ಸ್ಟ್ 2.618 ಅಂತೂ ಟಚ್ ಆಗಿದೆ. ಸೊ ನೆಕ್ಸ್ಟ್ ಕೆಳಗಡೆ ಹೋಯ್ತು ಅಂದ್ರೆ ಇದು ಇದಾಗುತ್ತೆ, ಇಲ್ಲ ಅಂದ್ರೆ ಪ್ಲಸ್ ಸೈಡ್ ಹೋಗ್ಬಿಡುತ್ತೆ 1.618 ಇಂದ. ಸೊ ನೀವು ಮಿಕ್ಕಿದ್ದ ಒಂದು ಇಂಡಿಕೇಟರ್, ಒಂದು ಸಪೋರ್ಟ್ ರೆಸಿಸ್ಟೆನ್ಸ್ಗಳು ನೋಡಿಕೊಂಡು ಇದು ಮಾಡಿ. ಬಟ್ ಬೇಸಿಕ್ ಫಿಬಿನಾಶಿ ಬೇಸ್ದಲ್ಲಿ ವರ್ಕ್ ಮಾಡಿದ್ರೆ ಇದು ಈಸಿ ಇದು. ಸೊ ಇದ್ರ ಪ್ರಕಾರ ನೀವು ಮಾರ್ಕ್ಗಳು ಮಾಡಿಕೊಂಡು ಡೀಟೇಲ್ ಆಗಿ ವಿಡಿಯೋ ನೋಡಿ. ಇದರಲ್ಲಿ ಫಿಬ್ ಬೇಸ್ಡ್ ಒಂದು ವಿಡಿಯೋ ಸಪ್ರೇಟ್ ಆಗಿ ಮಾಡಿದ್ದೀನಿ, ಅರ್ಥ ಆಗುತ್ತೆ. ಸೊ ಹಿಂದಿನ ದಿವಸದ ಫಿಬ್ ರೇಷಿಯೋ ಮತ್ತೆ ಫಸ್ಟ್ ಕ್ಯಾಂಡಲ್ ಫಿಬ್ ರೇಷಿಯೋ 5 ಮಿನಿಟ್ಸ್ ಅಲ್ಲಿ ಸೊ ಇಂಪಾರ್ಟೆಂಟ್ ಆಗ್ತವೆ. ಸೊ ಇದು ಕ್ಯುಮಿನ್ಸ್ ತಗೊಂಡ್ರೆ ನಾನು ಇದ್ರ ಪ್ರಕಾರ 59990 ಇಲ್ಲೆಲ್ಲೋ ಆಗಿದೆ. ಕ್ಲೋಸಿಂಗ್ ಬಂದ್ಬಿಟ್ಟು ಇಲ್ಲಿ ನೋಡಿದ್ರೆ 5900 ಇಲ್ಲಾಗಿದೆ ಕ್ಲೋಸಿಂಗ್. ಓಪನ್ ಹೈ ಎರಡು ಒಂದು ಇದಾಗ್ತಾ ಇದೆ. ಸೊ 5900 ನನಗೆ ಬಂದ್ಬಿಟ್ಟಿದೆ. 5900 ನನಗೆ ಮೇಜರ್ ಸಪೋರ್ಟ್ ತಗೊಂಡಿರೋದು ಅದು. 5963 ಮೇಲೆ ಹೋದ್ರೆ ನನಗೆ ಒಂದು ಲೆವೆಲ್ಗೆ ಬುಲ್ಲಿಶ್. ಒಂದು ಫಿಬ್ ಹಾಕೊಳ್ಳಿ, ಇಲ್ಲ ನಾನು ಈ ಮೆಥಡ್ ಅಲ್ಲೂ ಆಗುತ್ತೆ. 5963 ಬುಲ್ಲಿಶ್. ಬೇರಿಶ್ ಬಂದ್ಬಿಟ್ಟು 5978. ಇದು ಬುಲ್ಲಿಶ್, ಬೇರಿಶ್, ಇದು ಬುಲ್ಲಿಶ್ ಚೇಂಜ್ ಆಗಿದೆ ನೋಡ್ಕೊಳ್ಳಿ. ಇದು ನಂಬರು 5978ಗೆ ಬೇರಿಶ್ ಆಗ್ತವೆ, ಇದು ಬುಲ್ಲಿಶ್ ಆಗ್ತವೆ. ಇದನ್ನ ಗ್ರೀನ್ ಮಾಡ್ಕೊಂತೀನಿ. ಸೊ ಈ ತರ ಮಾಡ್ಕೊಂಡು ಇಂಟ್ರಾಡೇಗೆ ವರ್ಕ್ ಮಾಡಿದ್ರೆ ಇದಾಗುತ್ತೆ. ನೆಕ್ಸ್ಟ್ ನನಗೆ ಹೇಳ್ದಂಗೆ ಈ ಫಿಬ್ ರೇಷಿಯೋ ಬೇಸ್ಡ್ ಮೇಲೆನೆ 3.618 ಟಚ್ ಆಗುತ್ತೆ, ಇಲ್ಲಾಂದ್ರೆ 1.618 ಟಚ್ ಆಗುತ್ತೆ ಅಂದಿದೆ. ಸೊ ಇದ್ರದ್ದೇ ಫಸ್ಟ್ ಲೆವೆಲ್ದು ತಗೊಂಡ್ರೆ ನಂದು ಇಂಪಾರ್ಟೆಂಟ್ ಲೆವೆಲ್ ನೆಕ್ಸ್ಟ್ ಇಲ್ಲಿ ಕೆಳಗಡೆ ಹೋಗ್ಬಿಡುತ್ತೆ, ಡೈರೆಕ್ಟ್ ಆಗಿ 5807ಗೆ ಹೋಗುತ್ತೆ. ಅದರಿಂದ ಕೆಳಗಡೆ ಇನ್ನು ಹೋಗ್ತಾನೆ ಹೋಗುತ್ತೆ. ಇಲ್ಲ ಅಂದ್ರೆ ನಾನು ಅಪ್ ಸೈಡ್ ಹೋಗ್ತೀನಿ ಅಂದ್ರೆ 5975 ಬಂದ್ಬಿಡುತ್ತೆ. 5975 ಇದ್ರ ಪ್ರಕಾರ ನೋಡಿದ್ರೆ ಸೊ ಬಿಲೋ ದಿಸ್ ನಂಬರೇ ಇದೆ. 5978ಗೆ ಕ್ರಾಸ್ ಆಗದೆ ಒಂದು ಕಂಪ್ಲೀಟ್ ಬುಲ್ಲಿಶ್ ಹೋಗಲ್ಲ. 5955 ತನಕ ಬಂದು ಇಲ್ಲೇ ನೋಡಿದ್ರೆ 5955 ತನಕ ಒಂಚೂರು ಎಕ್ಸ್ಟ್ರಾ ಬರ್ಬೋದು. ಅಲ್ಲಿ ತನಕ ಬಂದು ಈ ಒಂದು ಲೆವೆಲ್ ಕ್ರಾಸ್ ಮಾಡಿದ್ರೆ ರಿವರ್ಸ್ ಆಗ್ಬೋದು. ಸೊ ಇಲ್ಲೇ ಒಂದು ಟಿಕ್ ಮಾಡ್ತೀನಿ ನಾನು. ಸೊ ಇದ್ರದ್ದು ಸ್ಟೈಲ್ ಹೋದ್ರೆ ಸೊ ನನ್ಗೆ ಇದು ರೆಸಿಸ್ಟೆನ್ಸ್ ಆಗಿ ಆಕ್ಟ್ ಆಗ್ತವೆ ಕೆಳಗಿಂದ ಮೇಲ್ ಹೋಯ್ತು ಅಂದ್ರೆ. ನನಗೆ 5955 ತನಕ ಟಚ್ ಆಗಿ ರಿವರ್ಸ್ ಬರುತ್ತೆ ಅಂತ 100% ನಂಗೆ ಶ್ಯೂರ್ ಇದೆ. ಸೊ 3.618 ಟಾರ್ಗೆಟ್ ಮಿನಿಮಮ್ ಮಾಡ್ಬೇಕಾಗತ್ತೆ. ಆಮೇಲೆ ಇನ್ ಟರ್ಮ್ಸ್ ಆಫ್ 5.618 ಈ ತರ ಇನ್ಕ್ರೀಸ್ ಮಾಡ್ತಾ ಹೋಗ್ಬೇಕು, ಅದನ್ನ ನೋಡ್ಕೊಳ್ಳಿ. ಸೊ ಮೇನ್ ಆಗಿ ಫಿಬಿನಾಶಿ ಬೇಸ್ಡ್ ಹೆಂಗ್ ವರ್ಕ್ ಮಾಡೋದು ಅಂತ ಹಾಕಿದ್ದೀನಿ ಹಳೆ ವಿಡಿಯೋಸ್ಗಳು. ಐ ಕಾರ್ಡ್ ಅಲ್ಲಿ ಆಡ್ ಮಾಡ್ತಾ ಹೋಗ್ತೀನಿ ನಾನು ಇದು, ಸೊ ದಟ್ ನೀವು ರೆಫರ್ ಮಾಡ್ಬೋದು.
ಸೊ ಮೇನ್ ಆಗಿ ಈ ವೀಕ್ ಬಂದಿದ್ದು ABB, ಡಿವಿಸ್ ಲ್ಯಾಬ್, ಅದಾನಿ ಎಂಟರ್ಪ್ರೈಸು, CG ಪವರ್, ಕ್ರಾಂಪ್ಟನ್, ಕ್ಯುಮೆನ್ಸ್ ಇಂಡಿಯಾ, GVT, ಲೋಧಾ ಮತ್ತೆ ಪ್ರೀಮಿಯಂ ಎನರ್ಜಿ, ಟೆಕ್ ಮಹೀಂದ್ರ. ಸೊ ಇದನ್ನ ನೋಡ್ಕೊಂಡು ನೀವು ವರ್ಕ್ ಮಾಡಿ. ನಂಬರ್ಸ್ಗಳು ಹಾಕಿದ್ದೀನಿ, ನಂಬರ್ಸ್ಗಳು ಬೇಕಾಗಿಲ್ಲ, ಸ್ಟಿಲ್ ನಂಬರ್ಸ್ ರೆಫರೆನ್ಸ್ಗೆ ಹಾಕಿರ್ತೀನಿ. ಇದನ್ನ ಡಿಫಾಲ್ಟ್ ಇಂಡೆಕ್ಸ್ ಹಾಕಿದ್ದೀನಿ, ಇದನ್ನು ನೀವು ಸ್ಕ್ರೀನ್ಶಾಟ್ ತಗೊಂಡು ನೀವು ವರ್ಕ್ ಮಾಡ್ಬೋದು. ಬಟ್ ವರ್ಕ್ ಮಾಡ್ತಾ ಫಿಬಿನಾಶಿ ಲೆವೆಲ್ಸ್ಗಳು ಡ್ರಾ ಮಾಡ್ಕೊಳ್ಳಿ. ಇಲ್ಲ ಬೇಸಿಕ್ ಆಗಿ ಸಪ್ಲೈ ಅಂಡ್ ಡಿಮ್ಯಾಂಡ್ ಬೇಸಿಸ್ ಮೇಲೆ ನಾನು ವರ್ಕ್ ಮಾಡ್ತೀನಿ ಅಂದ್ರು ಅದನ್ನ ನೀವು ಹಾಕೊಬಹುದು. ಒಂದು ಸಪ್ಲೈ ಡಿಮ್ಯಾಂಡ್ ಲೆವೆಲ್ಸ್ಗಳು, ಟಾರ್ಗೆಟ್ಸ್ಗಳು ಅಥವಾ ಒಂದು ಪಿವಟ್ ರೇಂಜ್ ಕೂಡ ಚೆನ್ನಾಗಿದೆ. ಪಿವಟ್ ರೇಂಜ್ ಒಂದು ವಿಡಿಯೋ ಮಾಡಿದ್ದೀನಿ, ಹಳೆ ವಿಡಿಯೋ ಚೆಕ್ ಮಾಡಿದ್ರೆ ಗೊತ್ತಾಗುತ್ತೆ. ಪಿವಟ್ ಸ್ಟ್ಯಾಂಡರ್ಡ್ ಏನಿದೆ ಅದನ್ನ ಹಾಕೊಂಡು ಮಾಡ್ಬೋದು. ಇಲ್ಲ CPR ಬೇಸ್ಡ್ ಇದೆ, CPR ವರ್ಕ್ ಮಾಡ್ಬೋದು. ಯಾವ್ದಾದ್ರು ಒಂದು ಮೆಥಡ್ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ನ ನೀವು ಪ್ಲಾಟ್ ಮಾಡ್ಕೊಬೇಕು. ಮೇನ್ ಆಗಿ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ಡಿಫೈನ್ ಆದ್ಮೇಲೆ ನೀವು ಬೇಕಿದ್ರೆ EMA ಅಥವಾ ಕರೆಸ್ಪಾಂಡಿಂಗ್ VWAP ಅಥವಾ ಬೇರೆ ಯಾವುದೋ ಮೆಥಡ್ ಯೂಸ್ ಮಾಡಿಕೊಂಡು ನೀವು ಟ್ರೇಡ್ ತಗೊಬಹುದು. ಇದಾಗಿತ್ತು ಕ್ವಿಕ್ ಅಂಡ್ ಒಂದು ಶಾರ್ಟ್ ವಿಡಿಯೋ. ಯಾಕಂದ್ರೆ ತುಂಬಾ ಲೇಟ್ ಆಗಿತ್ತು, ತುಂಬಾ ಡಿಲೇ ಮಾಡೋದು ಬೇಡ ಅಂತ ಹೇಳಿ ಒಂದು ಕ್ವಿಕ್ ಅಂಡ್ ಶಾರ್ಟ್ ವಿಡಿಯೋ ಮಾಡಿದ್ದೀನಿ. ಸೊ ಸ್ವಲ್ಪ ಮೇನ್ ಆಗಿ ಈ ವೀಕಲ್ಲಿ ನನಗೆ ಚೇಂಜಸ್ ಯಾವಾಗ ಬರುತ್ತೆ ಅಂದ್ರೆ ನಾನು ಇದನ್ನೇ ನಿಫ್ಟಿಗೆ ಬರ್ತೀನಿ ವಾಪಸ್. ಸಾರಿ, ಒಂದು ಆಸ್ ಪರ್ ವೀನಸ್ ಇಂಗ್ರೆಷನ್ ಅದೆಲ್ಲ ಚೇಂಜಸ್ ಇದಾವೆ, ಅದನ್ನ ನೋಡ್ಕೊಳ್ಳಿ ಯಾವ ದಿವಸ ಅಂತ. ಬೇಸಿಕ್ ಆಗಿ ನಾನು ಆಸ್ಟ್ರೋ ಪಾರ್ಟ್ ತುಂಬಾ ಡೀಟೇಲ್ ಆಗಿ ಹೋಗ್ತಾ ಇಲ್ಲ ನಾನು, ಯಾಕಂದ್ರೆ ಒಂದ್ ದಿವಸ ವರ್ಕ್ ಆಗುವಂಥದ್ದು ಇನ್ನೊಂದ್ ದಿವಸ ವರ್ಕ್ ಆಗಲ್ಲ ಅದು. ಬಟ್ ಒಂದು ರೆಫರೆನ್ಸ್ ಆಗಿ ಯೂಸ್ ಮಾಡ್ಬೋದು. ನಾನು ಹಿಂದಿನ ದಿವಸದಲ್ಲಿ ಹೇಳಿದ್ದೆ ಮೂನ್ ಡಿಕ್ಲಿನೇಷನ್ ಬೇಸ್ ಮೇಲೆ ಹಾಕಿ ನೋಡ್ಬೋದು ಅಂತ. ಮೇನ್ ಆಗಿ ಇವತ್ತಿಂದು ಹುಣ್ಣಿಮೆ ಎಫೆಕ್ಟ್ ಬರುತ್ತೆ. ಸೊ ನಾಳೆಯಿಂದ ರಿವರ್ಸ್ ಅಂತ ಅನ್ಕೊಂಡಿರ್ತಾರೆ, ಬಟ್ 100% ರಿವರ್ಸಲ್ ಅಲ್ಲ ಅದು. ಸೊ ಮೇನ್ ಸಸ್ಟೈನ್ ಆಗ್ಬೇಕಾಗಿರೋದು ಈ ಒಂದು ಲೋ ಏನಿದೆ, ಈ ಒಂದು ರೇಂಜ್ ಅಲ್ಲಿ. ಸೊ ಇದು ಇಂಪಾರ್ಟೆಂಟ್ ಆಗ್ತವೆ. ಸೊ ಇದು 23,300 ಕೆಳಗಡೆ ಹೋಯ್ತು ಅಂದ್ರೆ ಸ್ವಲ್ಪ ಡೇಂಜರ್ ಅಂತ. ಸೊ ಇಲ್ಲಿ ನಾನು ಮೂನ್ ಡಿಕ್ಲಿನೇಷನ್ ಒಂದು ಇಂಡಿಕೇಟರ್ ಹಾಕೊಂಡಿನಲ್ಲ, ಅದ್ರ ಪ್ರಕಾರ ನಾನು ನೋಡ್ಬೇಕಂದ್ರೆ ನೆಕ್ಸ್ಟ್ ಬರ್ಬೇಕಾಗಿರುವಂತದ್ದು 2nd ಜೂನ್, ನಾಳೆ ತೋರಿಸ್ತಾ ಇದೆ ಇದು. ಸೊ ಇಲ್ಲಿ 1st ಜೂನು 2nd ಜೂನ್ ಪ್ಲಸ್ ಆರ್ ಮೈನಸ್ ಒಂದ್ ದಿವಸ ಅಂತ ಹೇಳ್ತೀನಿ. ಇನ್ ಕೇಸ್ ಇಲ್ಲಿ ನೆಗೆಟಿವ್ ಓಪನ್ ಆಗಿ ನಂತರ ಟೈಮಲ್ಲಿ ಈ ಒಂದು ಕ್ಯಾಂಡ್ನ ಬ್ರೇಕ್ ಮಾಡೋ ಚಾನ್ಸಸ್ ತುಂಬಾ ಇದಾವೆ. ಫಿಂಗರ್ ಕ್ರಾಸ್ಡ್, ನಾನು 100% ಹಾಗೇ ಆಗ್ಬೇಕು ಅಂತಲ್ಲ, ಬಟ್ ಪಾಸಿಬಿಲಿಟೀಸ್ ಅಂತೂ ತುಂಬಾ ಇದೆ. ಯಾಕಂದ್ರೆ ಒಂದು ಮೂನ್ ಡಿಕ್ಲಿನೇಷನ್, ಒಂದು ಹುಣ್ಣಿಮೆ ಚೇಂಜಸ್ ಇದೆ. ಸೊ ಪ್ಲಾನೆಟರಿ ಪೊಸಿಷನ್ ಸ್ವಲ್ಪ ಚೇಂಜ್ ಇದೆ. ಈ ವೀಕ್ ಅಂತೂ ವೆರಿ ಕ್ರಿಟಿಕಲ್. ಯಾಕಂದ್ರೆ ದಿಸ್ ಡಿಫೆನ್ಸ್ ಒಂದು ನಿಫ್ಟಿ ಡೈರೆಕ್ಷನ್ ಏನಿರ್ಬೇಕು ಅಂತ ಈ ಒಂದು ವೀಕಲ್ಲಿ ಇರುತ್ತೆ. ಬಟ್ 100% ಬುಲ್ಲಿಶ್ ಅಂತ ಹೇಳಲ್ಲ. ಬುಲ್ಲಿಶ್ ಯಾಕಿಲ್ಲ ಅಂದ್ರೆ ನನ್ಗೆ ಇಲ್ಲಿ ಬರ್ತಾ ಇರುವಂತದ್ದು, ಸೊ ಇಲ್ಲಿ ನೋಡ್ಬೋದು ನಾವು ಕಳೆದ ಒಂದು ತಿಂಗಳಲ್ಲಿ, ಸೊ ಇದ್ರ ನಡುವೆ ಒಂದು ಆಟ ಆಡ್ತಿದೆ. ಅದರಲ್ಲೂ 1 ವೀಕಲ್ಲಿ ನೋಡಿದ್ರೆ ಮೇನ್ ಆಗಿ ಈ ಒಂದು ಪರ್ಟಿಕ್ಯುಲರ್ ಏನ್ ಝೋನ್ ಇದೆ ಇಷ್ಟೆಲ್ಲ ವರ್ಕ್ ಆಗ್ತಿದೆ. ಸೊ ಇದು ಒಂದು ಸ್ವಲ್ಪ ಸಮಸ್ಯೆಗಳು ಕೊಡ್ಬೋದು, ನೋಡೋಣ ಏನಾಗುತ್ತೆ ಅಂತ. ಸೊ ಹುಷಾರಾಗಿ ಒಂದು ಇನ್ವೆಸ್ಟ್ಮೆಂಟ್ ಟ್ರೇಡಿಂಗ್ ಮಾಡ್ತಾ ಹೋಗಿ. ಮತ್ತೆ ಸಿಗೋಣ, ಅಲ್ಲಿ ತನಕ ಧನ್ಯವಾದಗಳು. ಏನಾದ್ರು ಸಮಸ್ಯೆಗಳು ಏನಾದ್ರು ಒಂದು ಕ್ಲಾರಿಫಿಕೇಶನ್ ಅಂತ ಬೇಕಿದ್ರೆ ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ, ನಂಬರ್ ಅಂತೂ ಇದೆ. ಅಲ್ಲಿ ತನಕ ಧನ್ಯವಾದಗಳು.